ರಾಜ್ಯದಲ್ಲಿ ಸುರಿದಂಥ ಅಕಾಲಿಕ ಮಳೆಯಿಂದ ಸದ್ಯ ರೈತ ಸಂಕಷ್ಟಕ್ಕೆ ಈಡಾಗಿದೆ ಅಂತ ಹೇಳ್ಬೋದು. ಬೆಳಗಾವಿಯ ಹೊರವಲಯ ಇರುವಂಥ ಸಾಕಷ್ಟು ಜಮೀನಿಗೆ ನೀರು ನುಗ್ಗಿ ರೈತ ಈಗ ಸಂಕಷ್ಟ ಪಡುವಂಥ ಕೆಲಸ ಆಗ್ತಾ ಇದೆ ಅಂತ ಹೇಳ್ಬೋದು. ಸಾಕಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಏನು ಬೆಳೆಯನ್ನು ಬೆಳೆದಿರ್ತಾ ಈಗ ಮಳೆಯಿಂದ ಏನು ಆಲಿಕಲ್ ಮಳೆಯಿಂದ ಸದ್ಯ ಬೆಳೆಗಳು ಹಾನಿಯಾಗಿರ್ತಕ್ಕಂಥದ್ದು. ನಾವೀಗ ಬೆಳಗಾವಿಯ ಹೊರಯಲ್ಲಿರುವಂಥ ಏನು ಹೂಕೋಸೇನಿದೆ, ಈ ಹೂಕೋಸು ಸಂಪೂರ್ಣವಾಗಿ ನಾಶವಾಗಿರ್ತಕ್ಕಂಥದ್ದು. ಏನಂತಂದರೆ ರೈತ ಸಾಲ ಸೋಲ ಮಾಡಿ ಬೆಳೆಗಳನ್ನು ಬೆಳೆದಿರ್ತಾನೆ. ಇನ್ನೇನು ಫಸಲು ಕೈಗೆ ಬರುವಂಥ ಸಂದರ್ಭದಲ್ಲೇ ಮಳೆರಾಯ ತನ್ನ ಅಟ್ಟಹಾಸ ಮೆರೆದ ಹಿನ್ನೆಲೆಯಲ್ಲಿ ರೈತ ಸಂಪೂರ್ಣವಾಗಿ ಕಂಗಾಲಾಗಿದ್ದಾನೆ ಅಂತ ಹೇಳ್ಬೋದು. ಇನ್ನೇನು ಇವತ್ತು ಅಥವಾ ನಾಳೆ ಕಟಾವು ಮಾಡಿ ಮಾರ್ಕೆಟಿಗೆ ಏನು ಅಂತಂದರೆ ಹೂಕೋಸು ಆಗಿರ್ಬೋದು, ಬದನೆಕಾಯಿ ಆಗಿರ್ಬೋದು ಮತ್ತು ಸಾಸಿವೆ, ಪಾಲಕ್ ಇನ್ನಿತರ ಏನು ಬೆಳೆಗಳು ಇದ್ದಾವೆ ಇವನ್ನೆಲ್ಲನೂ ಮಾರ್ಕೆಟಿಗೆ ತೆಗೆದುಕೊಂಡು ಹೋಗಬೇಕಿತ್ತು. ಆದರೆ ಏನು ಅಕಾಲಿಕ ಏನು ಆಲಿಕಲ್ ಮಳೆ ಬಿದ್ದರಿಂದ ಸಂಪೂರ್ಣವಾಗಿ ಹೂಕೋಸು ಸದ್ಯ ಹಾಳಾಗಿರ್ತಕ್ಕಂಥದ್ದು. ಏಕೆಂದರೆ ಬೆಳಗಾವಿ ಹೊರಭಾಗದಲ್ಲಿ ಇರುವಂಥ ಏನು ಇಷ್ಟು ಜಮೀನುಗಳಲ್ಲಿ ತರಕಾರಿಯನ್ನು ಬೆಳೀತಾರೆ. ಈ ತರಕಾರಿಗೆ ಉತ್ತಮವಾದ ರೇಟ್ ಇದೆ. ಯಾಕಂತಂದರೆ ಇಲ್ಲಿನ ತರಕಾರಿ ಸುಮಾರು ಗೋವಾ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಇನ್ನಿತರ ರಾಜ್ಯಗಳಿಗೆ ಸಪ್ಲೈ ಆಗುತ್ತೆ. ಹೀಗಾಗಿ ಸಾಕಷ್ಟು ಅಂತಂದರೆ ಬೆಳಗಾವಿ ಏನು ತರಕಾರಿಗೆ ಫೇಮಸ್ ಅಂತ ಹೇಳ್ಬೋದು. ಈಗ ಸದ್ಯ ಈ ಹೂಕೋಸಿನ ಒಳಗಡೆನೆ ಏನಂತಂದರೆ ಹೂ ಇದ್ದರೆ ಮಾತ್ರ ಮಾರ್ಕೆಟಿಗೆ ಹೋಗುತ್ತೆ, ಯಾಕಂತಂದರೆ ಅದಕ್ಕೆ ಮಾತ್ರ ಬೆಲೆ ಇರತಕ್ಕಂಥದ್ದು. ಆದರೆ ಎಲೆ ಸಂಪೂರ್ಣವಾಗಿ ನಾಶವಾಗಿದೆ. ಆಮೇಲೆ ಹೂಕೋಸು ಮೇಲೆ ಸಂಪೂರ್ಣವಾಗಿ ಆಲಿಕಲ್ ಮಳೆ ಬಿದ್ದಿರೋದ್ರಿಂದ ಅದು ಕೂಡ ನಾಶವಾಗಿ ಸದ್ಯ ರೈತ ಏನು ಕಣ್ಣೀರಲ್ಲಿ ಕೈ ಕುತ್ತುವಂಥ ಪರಿಸ್ಥಿತಿ ನಿರ್ಮಾಣ. ಯಾಕಂತಂದರೆ ಸಾಲ ಸೋಲ ಮಾಡಿ ಬಂಗಾರವನ್ನು ಅಡವಿಟ್ಟು ಏನಂತಂದರೆ ಏನು ಜಮೀನನ್ನು ಏನು ಉಳುಮೆ ಮಾಡಿ ಬಿತ್ತಿ ಆಮೇಲೆ ಫಸಲನ್ನು ಕೈಗೆ ತಗೊಳ್ಳುವಂಥ ಸಂದರ್ಭದಲ್ಲಿ ಈ ರೀತಿ ಆಗಿರೋದು ಕೂಡ ಸಾಕಷ್ಟು ತೊಂದರೆ ಆಗಿದೆ. ಈ ಬಗ್ಗೆ ಏನು ಹಿರಿಯ ಅಧಿಕಾರಿಗಳು ಕೂಡ ಏನು ತೋಟಗಾರಿಕೆ ಅಧಿಕಾರಿಗಳಾಗಿರ್ಬೋದು ಮತ್ತು ಕೃಷಿ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದು ಭೇಟಿ ನೀಡಬೇಕು. ಯಾಕಂತಂದರೆ ರೈತರ ಸಮಸ್ಯೆಯನ್ನು ಆಲಿಸಬೇಕು. ಈಗ ಸದ್ಯ ನಮ್ಮ ಜೊತೆ ಈ ಹೊಲದ ರೈತ ಆದಂಥ ಮಹೇಶ್ ಅವ್ರನ್ನ ಮಾತಾಡಿಸ್ತೀನಿ. ಸರ್, ಎಷ್ಟು ಎಕರೆದಲ್ಲಿ ನೀವು ಬೆಳೆದಿದ್ರಿ, ಆಮೇಲೆ ಯಾವ್ಯಾವ ಫಸಲನ್ನು ಹಾಕಿದ್ರಿ, ಇನ್ನೇನು ಕಟಾವು ಮಾಡೋ ಟೈಮ್ನಲ್ಲಿ ಈ ರೀತಿ ಪರಿಸ್ಥಿತಿ ಆಗಿರ್ಬೋದು, ಯಾವ್ದಾರು ಅಧಿಕಾರಿಗಳು ನಿಮ್ಮನ್ನು ಸಂಪರ್ಕ ಮಾಡಿ ಪರಿಹಾರ ಕೊಡುವಂಥ ಕೆಲಸವನ್ನು ಏನಾದ್ರು ಮಾತಾಡಿದಾರ ಅಂತ? ಸರ್, ಈ 1.5 ಎಕರೆ ಫ್ಲವರ್ ಹಚ್ಚಿದೈತ್ರಿ. ಇದು ತೆಗ್ಯಾಕೆ ಬಂದಿದ್ದೈತೆ ಹಾರ್ವೆಸ್ಟಿಂಗ್ಗೆ ಸರ್. ಇದು ಮತ್ತು ಪಾಲಕ್ 1.5 ಎಕರೆ ಐತ್ರಿ, ಬದ್ನಿಕಾಯಿ 1 ಎಕರೆ ಐತ್ರಿ, 3.5 ಎಕರೆ ನಮ್ಮದು ಸಾಸಿವೆ ಐತ್ರಿ. ಟೋಟಲ್ ನೀವು ಈ 7 ಎಕರೆಗಳಲ್ಲಿ ಎಷ್ಟು ಖರ್ಚು ಮಾಡಿದಿರ ಅಂತ? 7 ಎಕರೆಗೆ ಸರ್ ನಾನು 4 ಲಕ್ಷದ ಮೇಲೆ ಖರ್ಚು ಮಾಡಿದ್ದೈತ್ರಿ ಸರ್. ಬರೀ ಫ್ಲವರ್ಗೆ 1.5 ಲಕ್ಷ ಮೇಲೆ ಬರೀ ಒಂದು ಖರ್ಚು ಮಾಡಿದ್ದೈತಿ. ಮತ್ತು ಸ್ವಂತ ನಮ್ದು ಭೂಮಿ 1 ಎಕರೆ ಐತ್ರಿ. ಮತ್ತು ಉಳಿದಿದ್ದು 7 ಎಕರೆ ನಾ ಬಾಡಿಗೆಲೆ ಮಾಡಿದ್ದು ಐತ್ರಿ. 1 ಎಕರೆಗೆ ಬಾಡಿಗೆ ಸರ್ ವರ್ಷಕ್ಕೆ 20,000 ಸರ್. ಸರ್ ಎಲ್ಲ ನಾ ಕರ್ಜು ತೆಗೆದ್ಕೆ ಸರ್ ನಾ ಈ ವರ್ಷ ಇಷ್ಟು ಕಾಯಿಪಲ್ಯ ತಯಾರು ಮಾಡಿದ್ರಿ. ಮತ್ತು ಮೇನ್ ತಗೋ ಟೈಮ್ ನಮ್ದು ನಿನ್ನೆ ಮಳೆ ಹತ್ಕ್ಯಾಸ್ ಮತ್ತು ಹಣ್ಕಲ್ ಬಿತ್ಕ್ಯಾಸ್ ನಮ್ದು ಭಾಳ ಫುಲ್ ನುಕ್ಸಾನ್ ಆಗಿದೆ ಐತ್ರಿ. ಮತ್ತು ನಾ ಸರ್ಕಾರಕ್ಕೆ ಒಂದು ವಿನಂತಿ ಮಾಡ್ತೀನಿ ರೀ, ನಮಗೆ ಸ್ವಲ್ಪ ಸಹಾಯ ಮಾಡಿರಿ. ಅದರ ಜೊತೆ ಇನ್ನೊಬ್ಬರು ರೈತರಿದ್ದಾರೆ, ರಾಜು ಮರವೆ ಅಂತ, ಅವರು ಕೂಡ ಮಾತಾಡೋದು. ಸರ್, ತಾವು ಈಗ ಅಧಿಕಾರಿಗಳು ಕೂಡ ಮನವಿ ಮಾಡಿದ್ರು, ಸ್ಥಳಕ್ಕೆ ಬಂದು ಭೇಟಿ ಕೊಡ್ತಾ ಇಲ್ಲ. ಪ್ರತಿ ಬಾರಿ ಮಳೆ ಆದಲ್ಲಿ ಇದೇ ಪರಿಸ್ಥಿತಿ ಮಾಡ್ತಿಲ್ಲ. ಯಾಕೆ ರೈತರ ಮೇಲೆ ಇಷ್ಟು ಧೋರಣೆ ಅಧಿಕಾರಿಗಳಿಗಂತ? ಸರ್, ರೈತರ ಈಗ ಸಂಬಂಧಿಕ ಅಧಿಕಾರಿಗಳು ಏನಂತಾರೆ, ಏನಾದ್ರೆ ನಮ್ಗೆ ತಿಳಿಸ್ರಿ ಅಂತಾರೆ. ತಿಳಿಸಾಕ್ಬೇಕು ರೀ. ನೋಡಿರಿ, ಇಷ್ಟು ಅನಿಕಲ್ ಬಿದ್ದಾವ, ಮಳೆ ಬಿದ್ದೈತಿ, ಆಜು ಬಾಜುಗೆ ಹೋಗಿ ಕೃಷಿ ಭೂಮಿ ಒಳಗೆ ಅವ್ರು ಹೋಗಬೇಕು. ಅವ್ರು ಅದರ ಪರೀಕ್ಷೆನೇ ಮಾಡಬೇಕು. ಆದ್ರೆ ಅವ್ರು ಏನೂ ಇಲ್ಲ, ಕುರ್ಚಿ ಮೇಲೆ ಕುಂತ್ಕಾಸ ಆಗಂಗಿಲ್ಲ ರೀ. ರೈತನ ಕಷ್ಟ ಏನೈತಿ, ದುಃಖ ಏನೈತಿ ಆ ಪೈಲ ನೀವು ನೋಡಿರಿ. ಆದರೂ ಸಹ ಇವ್ರು ನೋಡಂಗಿಲ್ಲ. ಯಾಕಂದ್ರೆ ಇಲ್ಲಿ ಇದ್ರಾಗ ರಾಡ್ಯಾಗ ಬರಾಕ್ಬೇಕು ರೀ. ಇಲ್ಲೇ ಕಷ್ಟ ನೋಡಕ್ಕೆ ಬರೋದಕ್ಕೆ ರಾಡ್ಯಾಗ ಬರಾಕಬೇಕು, ಅಲ್ಲಿ ಕುಂತ್ಕಾಸ ಆಗಂಗಿಲ್ಲ ರೀ. ಆದರೆ ನಾ ಸರ್ಕಾರಕ್ಕೆ ನೋಡಿ, ಇಂಥ ಬಡ ರೈತರಿಗೆ ಸ್ವಂತ ಬಂಗಾರ ಒತ್ತಿ ಇಟ್ಟು ಕ್ಯಾಸೆ ಇದು ಬೆಳೆ ತೊಗೊಂಡಿನಲ್ಲ ಅವಾಗೆಲ್ಲ ಅನಿಕಲ್ ಮತ್ತು ಮಳೆ ಬಿದ್ದ ಕ್ಯಾಸೆ ಎಲ್ಲ ಸತ್ಯಾನಾಶ ಆಗೈತೆ ರೀ. ಸರ್ಕಾರ ದಯಮಾಡಿ ಸರ್ಕಾರ ಈ ರೈತರಿಗೆ ಪರಿಹಾರ ನೀಡಿ ಕ್ಯಾಸೆ ಇವಂಗೆ ಬದುಕಿಸ್ಬೇಕು. ಯಾಕಂದ್ರೆ ರೈತರು ಬದುಕಿದ್ರೇ ಎಲ್ಲ ನಡೆಯೋದು. ಆದರೆ ಸರ್ಕಾರ ದಯಮಾಡಿ ಮತ್ತೊಮ್ಮೆ ನಾವು ವಿನಂತಿ ಮಾಡ್ತೀನಿ, ಸರ್ಕಾರ ತಕ್ಷಣ ಈ ರೈತರಿಗೆ ಬದುಕಿಸ್ಬೇಕು ಅಂದ ಕ್ಯಾಸೆ ನಾವು ಸರ್ಕಾರ ಕಡೆ ಒತ್ತಾಯ ಮಾಡ್ತೇನೆ, ವಿನಂತಿ ಮಾಡ್ತೇನೆ ರೀ. ಏನು ಬಂಗಾರನ ಒತ್ತೆ ಇಟ್ಟು ಏನು ಜಮೀನಿನಲ್ಲಿ ಬೆಳೆಯನ್ನು ಬೆಳೆದಿರ್ತಾರೆ, ಅದರ ತರಕಾರಿನೇ ಬೆಳೆದ್ರು ಕೂಡ ಈಗ ಸದ್ಯ ಎಲ್ಲವೂ ಸಂಪೂರ್ಣವಾಗಿ ಹಾಳಾಗಿರ್ತಕ್ಕಂಥದ್ದು. ಹಾಗಾಗಿ ಕಣ್ಣೀರಲ್ಲಿ ಕೈಗೆ ತೊಳ್ತಾ ಇದ್ದೇನೆ. ಇನ್ನಾದರೂ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಹಾಗೂ ಕೃಷಿ ಅಧಿಕಾರಿಗಳು ಏನು ಹೊಲಗಳಿಗೆ ಭೇಟಿ ನೀಡಿ ಆಗಿರುವಂಥ ಹಾನಿಯನ್ನು ಪರಿಶೀಲನೆ ಮಾಡಿ ಸರ್ಕಾರದಿಂದ ರೈತನಿಗೆ ಏನು ಪರಿಹಾರನ ಕೊಡಿಸಿಕೊಡ್ಬೇಕು ಅನ್ನೋದು ಕೂಡ ಅವರ ಒಂದು ಆಗ್ರಹ ಆಗಿರುತ್ತೆ. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಪಾಟೀಲ್ ಜೊತೆ ರಾಜೇಶ್ ಉಗಾರ್, ಗ್ಯಾರಂಟಿ ನ್ಯೂಸ್, ಬೆಳಗಾವಿ.